ವೀಕ್ಷಕರೇನು ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮ 100 ಸಂಚಿಕೆಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಗಣ್ಯಾತಿ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರಿದ್ದಾರೆ. ಬನ್ನಿ ಅದನ್ನ ನೋಡೋಣ. ಮಹರ್ಷಿ ದರ್ಪಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರು ವಿಶೇಷವಾದ ಒಂದು ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಎಲ್ಲ ಥರದ ಜ್ಯೋತಿಷ್ಯದಲ್ಲಿ ಅವರಿಗೆ ಪರಿಹಾರಗಳನ್ನು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಈ ಮಹರ್ಷಿ ದರ್ಪಣ ಕಾರ್ಯಕ್ರಮವು ಚೆನ್ನಾಗಿ ನೆರವೇರ್ತಾ ಇದೆ. ಒಂದು ನಾಡಿನಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಒಂದು ಮಾನ್ಯತೆಯನ್ನು ಪಡೀತಾ ಇದೆ. ಪ್ರತಿಯೊಬ್ಬ ಮಾನವರು ಯಾವುದೇ ರೀತಿಯ ಕಷ್ಟ ಸುಖಗಳಿದ್ದರೂ ಅವರೊಂದಿಗೆ ಆ ಒಂದು ಮಹರ್ಷಿ ದರ್ಪಣವಿದ್ದಲ್ಲಿ ತಮ್ಮ ಆಕಾಂಕ್ಷೆಗಳನ್ನು ಅಪೇಕ್ಷೆ ಪಟ್ಟು ಪಡ್ಕೋಬೋದು. ಈ ಕಾರ್ಯಕ್ರಮ ಸದಾಕಾಲ ಎಲ್ಲರಿಗೂ ಒಂದು ವಿಶೇಷವಾದ ಅನುಗ್ರಹಗಳನ್ನು ಮಾಡ್ತಾ ಇದೆ. ಹಾಗೆ ಈ ಗುರೂಜಿಯವರು ಅವರ ಒಂದು ಕಣ್ಣಿನ ದೃಷ್ಟಿಯನ್ನು ನೋಡಿ ಹೇಳುವಂಥದ್ದು, ಅವರ ಚಲನವನ್ನು ಹೇಳುವಂಥದ್ದು, ವಿಶೇಷ ಗಂಟಲ ಒಂದು ವಿಧಿಯನ್ನು ನೋಡಿ ಹೇಳುವಂಥದ್ದು, ಸ್ವರಂಗದಿಂದ ಹೇಳುವಂಥ ಒಂದು ಭವಿಷ್ಯಗಳು ಬಹಳ ವಿಶೇಷವಾಗಿದೆ. ಅದನ್ನು ತಾವುಗಳೆಲ್ಲರೂ ಯಾರಿಗೆ ಯಾವುದೇ ರೀತಿ ತೊಂದರೆಗಳಿದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಡ್ಕೋಬೋದು. ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇರುವಂಥ ಮಹರ್ಷಿ ದರ್ಪಣ ಸಾಕಷ್ಟು ಬಾರಿ ನಾನು ನೋಡಿದ್ದೀನಿ. ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆನಂದ್ ಗುರೂಜಿಯವರು ಅದರಲ್ಲಿ ವನಸಿರಿ ಬಗ್ಗೆನೂ ಭಾಳ ಸರಳವಾಗಿ ಭಾಳ ಉತ್ತಮವಾಗಿರುವಂಥ ಸಲಹೆಗಳೆಲ್ಲ ಕೊಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಮತ್ತು ಅವ್ರ ಕರ್ಮಗಳ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದರಿಂದ ಸಾವಿರಾರು ಜನಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ. ಈಗ 100 ಎಪಿಸೋಡ್ ಆಗಿರೋದು ಕೇಳಿ ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಇನ್ನೂ 1000 ಎಪಿಸೋಡ್ ಆಗಲಿ ಅಂತ ನಾನು ಹಾರೈಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆನಂದ್ ಗುರೂಜಿಯವರಿಗೆ ದೇವರು ಸಂಪೂರ್ಣವಾಗಿ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಅಷ್ಟು ಸೇವೆ ಜನರಿಗಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗುರೂಜಿಯವರು ಸುವರ್ಣ ಟಿವಿಯ ಮುಖಾಂತರ ನಾಡಿನ ಜನತೆಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಅನೇಕ ಸಮಯದಿಂದ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾದ ವಿಷಯ. ಇವತ್ತು ಮಾಧ್ಯಮಗಳಿಗೆ ದೊಡ್ಡ ಪಾತ್ರ ಇದೆ. ಅದು ಕೆಟ್ಟ ವಿಷಯಗಳನ್ನು ತಿಳಿಸಿ ಜನರ ಮನಸ್ಸನ್ನು ವಿಕೃತಗೊಳಿಸುವ ಕಾರ್ಯಗಳೂ ನಡೀತಾ ಇದೆ. ಅದರ ಬದಲಾಗಿ ಇಂತಹ ತಾತ್ವಿಕ ವಿಷಯಗಳನ್ನು ತಿಳಿಸಿ ಹೃದಯದಲ್ಲಿ ಉಲ್ಲಾಸವನ್ನು ವಿಕಾಸವನ್ನು ಮಾಡುವಂಥ ಆನಂದ ಗುರೂಜಿಯವರ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯ. ಇದಕ್ಕೆ ಸುವರ್ಣ ಟಿವಿ ಅವಕಾಶ ನೀಡಿರುವುದು ಕೂಡ ನಾವು ಅಭಿನಂದನಾರ್ಹ. ಅವರಿಂದ ಇಂಥ ಧಾರ್ಮಿಕ ಮಾರ್ಗದರ್ಶನ ನಿರಂತರ ನಡೆಯಲಿ ಎಂಬುದಾಗಿ ಆಶಿಸ್ತೀನಿ. ಆನಂದ್ ಗುರೂಜಿಯವರು ಮಹರ್ಷಿ ದರ್ಪಣ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಮನುಷ್ಯ ತಿಳ್ಕೊಳ್ತಕ್ಕಂಥ ವಿಷಯ ಭಾರಿ ಇದೆ. ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಸಂತೋಷ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಂಗ್ರಹಿಸಿ ಅದಕ್ಕೆ ಕೊಡೋದ್ರಿಂದ ಜನತೆಗೆ ತುಂಬ ಒಂದು ದೊಡ್ಡ ಕೊಡುಗೆ ಕೊಟ್ಟಂತೆ ಆಗುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಆನಂದ್ ಗುರೂಜಿಯವರು ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಶ್ರೇಯಸ್ಸಾಗಲಿ. ಪ್ರತಿನಿತ್ಯ ಎಲ್ಲರೂ ಕೂಡ ಸುವರ್ಣವಾಹಿನಿಯನ್ನು ನೋಡಿ ವಿಚಾರಗಳನ್ನು ತಿಳ್ಕೊಳ್ಳಿ. ಅಷ್ಟಕ್ಕಲ್ಲ, ಪ್ರತಿದಿನ ತಪ್ಪದರೆ ಪ್ರತಿಯೊಬ್ಬರು ಕೂಡ ಸುವರ್ಣವಾಹಿನಿಯನ್ನು ನೋಡಿ ನಮ್ಮ ಆನಂದ್ ಗುರೂಜಿಯವರು ಮಾಡ್ತಕ್ಕಂಥ ಒಂದು ಮಹರ್ಷಿ ದರ್ಪಣ ಅನ್ನಕ್ಕಂಥ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ, ತಪ್ಪದೇ ನೋಡಿ, ಮರಗಬೇಡಿ. ಜೈ ಶ್ರೀರಾಮ್. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂತೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಈ ಒಂದು ಒಂದೇ ಅಂಧಕಾರ ರೌಂದ್ರ ಹೋಗಲಾಡಿಸುವವರು ಅಂತ ಹೇಳಿ ಹೀಗೆ ನಾವು ಮಹರ್ಷಿ ದರ್ಪಣ ಕಾರ್ಯಕ್ರಮ ಅತಿ ಅದ್ಭುತವಾಗಿ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇರೋದು ಬಹಳ ಸಂತೋಷವಾಗಿದೆ. ಎಲ್ಲ ಜನಗಳು ಸಹಿತ ಸುಲಭವಾಗಿ ರೀತಿಯಲ್ಲಿ ಜ್ಯೋತಿಷ್ಯವನ್ನು ತಿಳಿದುಕೊಂಡು ಕಣ್ದೃಷ್ಟಿಯಲ್ಲಾಗಲಿ, ಹೆಜ್ಜೆಯಲ್ಲಾಗಲಿ, ಜಾತಕದಲ್ಲಾಗಲಿ, ಅಷ್ಟಮಂಗಲದಾಗಲಿ ವಿಶೇಷವಾದಂಥ ಸಿದ್ಧಿಯನ್ನು ಪಡೆದಂಥ ಆನಂದ ಗುರೂಜಿಯವರು ಜನಗಳಿಗೆ ಮಾರ್ಗದರ್ಶಕರಾಗಿ ಸನ್ಮಾರ್ಗದಲ್ಲಿ ಭಗವಂತನ ಬಗ್ಗೆ ಅತಿ ಸಮೀಪದಲ್ಲಿ ಹೋಗುವ ಮಾರ್ಗವನ್ನು ಎಲ್ಲವನ್ನು ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಅದು 100ನೇ ಒಂದು ಕಾರ್ಯಕ್ರಮ ಆಗ್ತಿರೋದು ನಮಗೆಲ್ಲ ಬಹಳ ಸಂತೋಷ ವಿಚಾರ ಆಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೀಲಿ. ಜನರು ಇದನ್ನೆಲ್ಲ ಸದುಪಯೋಗಪಡಿಸ್ಕೊಳ್ಳಿ. ಸುವರ್ಣ ಇರೋ ಇಂತಹ ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಜನಗಳಿಗೆ ಅನುಕೂಲವಾದಂಥ ಕಾರ್ಯಕ್ರಮ ಮಾಡಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯ ಮೂಲವಾದ ಪುರುಷರು ಬಂದ್ಬಿಟ್ಟು ಋಷಿಗಳು. ಆ ಋಷಿಗಳು ಸತ್ಯವಂತರು, ಜ್ಞಾನವಂತರು, ದೇವ ಸ್ವರೂಪರವರು. ಆ ಋಷಿಗಳು ನಮಗೇನು ಹೇಳಿದಾರೋ ಅದನ್ನೇ ವಿದೇಶದವರು ಇವಾಗ ಸೈನ್ಸ್ ಮೂಲಕವಾಗಿ ಎಲ್ಲ ಬಹಳ ತುಂಬ ಅದರಲ್ಲಿ ಶೋಧ ಕಾರ್ಯ ಮಾಡಿ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಋಷಿಗಳ ಅವರು ಕೊಟ್ಟಿರೋ ಜ್ಞಾನವನ್ನು ತುಂಬ ಸೂಕ್ಷ್ಮವಾಗಿ ಈ ಕಾಲಕ್ಕೆ ಅನುಕೂಲವಾಗಿ
ಉತ್ತರವನ್ನು ಕೊಡುವವರೇ ಆನಂದ ಗುರೂಜಿಯವರು. ಮತ್ತು ಬಹಳ ಉತ್ತಮವಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಅವರ ಕಾರ್ಯಕ್ರಮ ಜನ ಮೆಚ್ಚುಗೆ ಮಾತ್ರ ಅಲ್ಲ, ದೇವರ ಮೆಚ್ಚುಗೆಗಾಗಿದೆ. ಅದು ಯಾವಾಗಲೂ ಆ ಥರ ಇರಲಿ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಗಣ್ಯಾತಿ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರಿದ್ದಾರೆ ಅಂತ. ಹೀಗೇನೆ ಮತ್ತಷ್ಟು ವಿಶೇಷವಾದ ಯುಗಾದಿ ಹಬ್ಬದ ಮಾಹಿತಿಯನ್ನ ನೋಡೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ವಿಶೇಷವಾದ ದಿನ ಒಂದು ಅರ್ಥಪೂರ್ಣವಾದ ಎಲ್ಲರಿಗೂ ಅನ್ವಯಿಸುವಂಥ ಪತ್ರ ನಮಗೆ ಬಂದಿದೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೀವೇ ನೋಡಿ. ಆನಂದ ಗುರೂಜಿ ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮನಗಳು. ಗುರೂಜಿ, ನನ್ನ ಹೆಸರು ಮತ್ತು ವಯಸ್ಸು ಬೇಡ ಪ್ಲೀಸ್. ನಿಮ್ಮ ಪ್ರೋಗ್ರಾಮ್ ನೋಡಿದಾಗಲೆಲ್ಲ ಎಲ್ಲರ ಹಾಗೆ ನಾನು ಕೂಡ ನಿಮಗೆ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ನನ್ನ ಪರಿಹಾರ ನನಗೆ ಗೊತ್ತು ಬಿಡಿ. ಕೇವಲ ಸಾವಿನಿಂದ ಮಾತ್ರ ನನಗೆ ಪರಿಹಾರ ದೊರೆಯುತ್ತೆ ಗುರೂಜಿ. ಬಟ್ ನೀವು ಹೇಳೋ ಹಾಗೆ ಆತ್ಮಹತ್ಯೆ ಮಹಾಪಾಪ ಅಂತ. ಆದರೆ ನನ್ನಂಥವರು ಪ್ರತಿ ಕ್ಷಣ ನಮ್ಮನ್ನು ನಾವೇ ಮಾನಸಿಕವಾಗಿ ಕೊಂದುಕೊಳ್ಳೋದಕ್ಕಿಂತ ಒಂದೇ ಬಾರಿಗೆ ಸಾಯೋದು ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ಪ್ರತಿ ಕ್ಷಣ ಆತ್ಮವನ್ನು ಕೊಂದುಕೊಳ್ಳೋದು ಇನ್ನೂ ಮಹಾಪಾಪ ಅಲ್ವಾ? ಹೋದ ಜನ್ಮದಲ್ಲಿ ನಾನೇನು ತಪ್ಪು ಮಾಡಿದ್ನೋ ನನಗೆ ತಿಳಿಯದು. ಆದರೆ ಈ ಜನ್ಮದಲ್ಲಿ ಯಾವ ತಪ್ಪು ಮಾಡದೇ ಇದ್ರೂ ಈ ಸಮಾಜದಲ್ಲಿರುವ ದುಷ್ಟ ವಿಷ ಜಂತುಗಳು ನನ್ನನ್ನು ಕೆಟ್ಟವಳನ್ನಾಗಿಸಿಬಿಡ್ತು. ಏನೂ ಅರಿಯದೇ ಇರುವ ಮುಗ್ಧ ಬಾಲಕಿಯ ಮೇಲೆ, ಅಂದರೆ ನಾನು ಸಣ್ಣವಳಿದ್ದಾಗ ಮನೆಯ ಇಬ್ಬರು ಸದಸ್ಯರು ಹಾಗೂ ವಯಸ್ಸಿನಲ್ಲಿ ಅಜ್ಜನಂತಿರುವ ಮತ್ತೊಬ್ಬ ಕಾಮುಕ ವ್ಯಾಘ್ರ ನನ್ನ ಮೇಲೆ ಅತ್ಯಾಚಾರ ಮಾಡಿ ನಾನು ಸಾಯುವವರೆಗೂ ನರಳಿ ಸಾಯುವ ಹಾಗೆ ಮಾಡಿಬಿಟ್ರು. ಗುರೂಜಿ, ಇಂತಹ ರಾಕ್ಷಸರಿಗೆ ಆ ಭಗವಂತ ಏಕೆ ಶಿಕ್ಷೆ ಕೊಡೋದಿಲ್ಲ? ನಾನಾದರೂ ಏನು ತಪ್ಪು ಮಾಡಿದ್ದೆ ಅಂತ ಆ ರಾಕ್ಷಸರು ಈ ರೀತಿ ನನ್ನ ಜೀವನವನ್ನೇ ನರಕ ಮಾಡಿಬಿಟ್ರು? ಆ ದೇವರಿಗೆ ಕರುಣೆ ಇಲ್ವಾ ಗುರೂಜಿ? ಎಳೆ ಕಂದಮ್ಮಗಳ ಮೇಲೆ ಅತ್ಯಾಚಾರ ಮಾಡಿಸುವಂತಹ ಕೆಟ್ಟ ಹಣೆ ಬರಹವನ್ನು ಆ ಬ್ರಹ್ಮ ಅನ್ನೋ ದೇವರು ಯಾಕೆ ಬರಿತಾನೆ? ಇವತ್ತು ನನ್ನಿಂದಾಗಿ ದೇವರಂತಿರುವ ನನ್ನ ತಂದೆ ತಾಯಿಯರಿಗೂ ಸಹೋದರಿ ಸಹೋದರರಿಗೂ ಕಷ್ಟಗಳನ್ನು ಎದುರಿಸಬೇಕಾಗಿದೆ. ನನಗೆ ಗಂಡಸರನ್ನು ಕಂಡರೆ ಹಿಂಸೆಯಾಗತ್ತೆ. ಸಣ್ಣವಳಿದ್ದಾಗ ಆಗಿರುವ ಕೆಟ್ಟ ಘಟನೆಯೇ ಇದಕ್ಕೆ ಕಾರಣ. ಆ ದೇವರು ನಾನು ಮಾಡಿದ ಪಾಪಕ್ಕೆ ಕೇವಲ ನನಗೆ ಶಿಕ್ಷೆ ಕೊಡಬಹುದಿತ್ತು. ಆದರೆ ನನ್ನಿಂದಾಗಿ ನನ್ನ ಸಹೋದರಿ ಸಹೋದರರ ಮದುವೆ ಕೂಡ ನಿಂತು ಹೋಗ್ತಾ ಇದೆ. ನಾನು ಸತ್ತರೆ ಎಲ್ಲರ ಜೀವನ ಚೆನ್ನಾಗಿರುತ್ತೇನೋ ಅಂತ ನಂಬಿ ಸಾಯಲು ಕೂಡ ಪ್ರಯತ್ನ ಪಟ್ಟೆ. ಆದರೆ ಪಾಪಿಗಳು ಚಿರಾಯು ಅಲ್ವಾ? ಇವತ್ತು ನನ್ನ ತಂದೆ ತಾಯಿಯರ ಪರಿಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಗುರೂಜಿ. 35 ದಾಟಿದ್ರೂ ಯಾವ ಮಕ್ಕಳ ಮದುವೆನೂ ಆಗದೆ ಪ್ರತಿ ಕ್ಷಣ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ನಾನಿನ್ನೂ ಬದುಕಿರ್ಬೇಕಾ ಗುರೂಜಿ? ಜೀವನ ಪೂರ್ತಿ ಈ ಕತ್ತಲಲ್ಲೇ ನರಳಿ ಸಾಯ್ಬೇಕಾ? ನನ್ನ ಮನೆಯವರಿಗೆ ನನ್ನ ಅತ್ಯಾಚಾರದ ವಿಷಯ ತಿಳಿಯದು ಗುರೂಜಿ. ನಾನು ಏನು ಮಾಡಲಿ? ಆ ದೇವರು ನನಗೆ ಇಷ್ಟೇ ಕಷ್ಟವನ್ನು ಕೊಡಲಿಲ್ಲ. ಕೆಲವು ದಿನಗಳ ಹಿಂದೆ ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಕಷ್ಟ ಕೊಟ್ಟು ಪೂರ್ತಿಯಾಗಿ ನನ್ನ ಮರ್ಯಾದೆನೇ ತೆಗೆಯೋ ಹಾಗೆ ಆ ಭಗವಂತ ನನ್ನ ಹಣೆ ಬರಹದಲ್ಲಿ ಬರೆದು ಬಿಟ್ಟ. ಯಾವತ್ತೂ ಯಾರಿಗೂ, ಅಂದರೆ ಆ ರಾಕ್ಷಸರನ್ನ ಬಿಟ್ಟು ಇನ್ಯಾರಿಗೂ ಕೆಡಕನ್ನು ಬಯಸದೇ ಇರೋ ನನ್ನಂಥವಳಿಗೆ ಯಾಕೆ ಆ ದೇವರು ಇಷ್ಟೊಂದು ಕೋಪ ತೋರಿಸಿ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ? ಇದಕ್ಕೆ ಕೊನೆಯೇ ಇಲ್ವಾ ಗುರೂಜಿ? ನನ್ನ ಹಾಗೆ ಇನ್ನೂ ಎಷ್ಟು ಜನ ಹೆಣ್ಣು ಮಕ್ಕಳು ಕಂದಮ್ಮಗಳು ಬಲಿಯಾಗಬೇಕು ಗುರೂಜಿ? ಸ್ತ್ರೀಯರನ್ನು ಪೂಜಿಸುವ ಇಂತಹ ಭಾರತ ದೇಶದಲ್ಲಿ ಯಾಕೆ ಅನ್ಯಾಯ ನಡೀತಾ ಇದೆ? ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ತಿರೋದೇನೆಂದರೆ ಸಾಂತ್ವನ ಅನುಕಂಪ ಮಾತ್ರ ಹೇಳಬೇಡಿ ಗುರೂಜಿ. ಸಾಯುವ ಮಾರ್ಗ ನೂರಾರು ಇವೆ. ಆದರೆ ಯಾರ ಗೌರವಕ್ಕೂ ಧಕ್ಕೆ ಬಾರದೆ ಈ ಕ್ಷಣವೇ ಈ ನರಕದಿಂದ ಮುಕ್ತಿ ಸಿಗುವಂತಹ ಮಾರ್ಗವನ್ನು ಕರುಣಿಸಿ ಎಂದು ಭಿಕ್ಷೆ ಬೇಡಿ ಕೇಳ್ಕೊಳ್ತಾ ಇದ್ದೀನಿ ಗುರೂಜಿ. ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ.
ದಯವಿಟ್ಟು ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಜೀವನವನ್ನೇನೋ ಸರಿ ಮಾಡೋಕೆ ಮತ್ತೆ ಸಾಧ್ಯವಾಗೋದಿಲ್ಲ. ಆದರೆ ಇನ್ನು ಮುಂದೆ ಹುಟ್ಟುವಂಥ ಚಿಕ್ಕ ಮಕ್ಕಳ, ಅದರಲ್ಲೂ ಹೆಣ್ಣು ಮಕ್ಕಳ ಜೀವನವಾದರೂ ಈ ರೀತಿ ಕೆಟ್ಟು ಹೋಗದೇ ಇರಲಿ ಅಂತ ಕೇಳ್ಕೊಳ್ಳೋದೇ ನನ್ನ ಈ ಪತ್ರದ ಆಶಯ. ಎಂತಹ ಕರಳು ಕಿವುಚತಕ್ಕಂತಹ ಸನ್ನಿವೇಶಗಳು. ನಿಜಕ್ಕೂ ಆ ಮಗು ಹೇಳ್ಕೊಳ್ಬೇಕಾದ್ರೆ ತಾನು ಕಾಗದ ಬರೆದಾಗ ಇನ್ನೆಷ್ಟು ನೋವು ತಿಂದಿರುತ್ತೆ ಹೆಣ್ಮಗು. ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಅಂದರೆ ಸಣ್ಣ ಮಕ್ಕಳಿದ್ದುವಾಗಲೇ ಇಂತಹ ಸಮಸ್ಯೆಗಳು ಒಳಗಾಗ್ಬಿಟ್ರೆ ನಿಜಕ್ಕೂ ತುಂಬ ಕಷ್ಟ ಇದೆ. ತಂದೆ ತಾಯಿ ತಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಕಾಲದಲ್ಲಿ ಸರಿಯಾದ ರೀತಿ ಮಕ್ಕಳನ್ನು ಸ್ವಲ್ಪ ಗಮನಿಸಲಿಲ್ಲ ಅಂದರೂ ಇಂತಹ ಅಚಾತುರ್ಯಗಳು ನಡೆಯುತ್ತೆ. ಬರೀ ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ದೀವಿ, ಓದ್ಲಿಕ್ಕೆ ಕಳಿಸ್ತಾ ಇದ್ದೀವಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜವಾಬ್ದಾರಿತ್ವವನ್ನು ನೋಡ್ಕೊಳ್ತಾ ಇದ್ದೀವಿ, ಬೇಕಾದ್ದು ಬೇಡವದ್ದು ಕೊಡ್ತಾ ಇದ್ದೀವಿ ಅಂದರೆ ಸಾಲದು. ಮಕ್ಕಳ ನಡೆ ನಡವಳಿಕೆಗಳ ಬಗ್ಗೆ, ಅವರ ಆಗು ಹೋಗುಗಳ ಬಗ್ಗೆ, ಅವರ ಪರಿಸರದಲ್ಲಿರ್ತಕ್ಕಂಥ ರಾಕ್ಷಸರ ಬಗ್ಗೆ ಎಲ್ಲದರ ಬಗ್ಗೆನೂ ಚಿಂತನೆ ಮಾಡಬೇಕಾಗಿದೆ. ಮನೆಯಲ್ಲೇ ಇರ್ತಕ್ಕಂಥವ್ರು ಮನೆಯಲ್ಲೇ ಇದ್ದು ಮನೆಯಲ್ಲೇ ಊಟ ಮಾಡ್ತಾ ಇದ್ದು ಅಂತಹ ಹೆಣ್ಮಗು ತೊಂದರೆ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಅವ್ರು ಎಂತಹ ಕಿರಾತಕರಿರಬೇಕು. ಆ ಮಗು ಹೇಳ್ಕೊಡ್ತಕ್ಕಂಥ ರೀತಿ ಕೇಳುವಾಗ ನಮಗೇ ಇಷ್ಟು ಕರಳು ಕಿವಿಸ್ತಾ ಇದೆಯಲ್ಲ, ಇನ್ನು ಕಷ್ಟ ಅನುಭವಿಸ್ತಾ ಇರ್ತಕ್ಕಂಥ ಹೆಣ್ಮಗುವಿನ ಬದುಕು ಎಷ್ಟು ನೋವಾಗಬೇಡ. ಆದರೆ ಇದಕ್ಕೆ ಸರಿಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಥವಾ ನಾವೇನಾದ್ರು ಹೇಳಿದ್ರೆ ಅದಕ್ಕೇನಾದ್ರು ಪರಿಹಾರ ಇದೆಯಾ? ಖಂಡಿತ ಪರಿಹಾರ ಇಲ್ಲ. ಆದರೆ ಪರಿಹಾರ ಅಂತಕ್ಕಂಥದ್ದೇನು, ಸಾಧ್ಯವಾದಷ್ಟು ಮಕ್ಕಳನ್ನು ನಾವು ಜವಾಬ್ದಾರಿಯುತವಾಗಿ ನೋಡ್ಕೊಳ್ತಕ್ಕಂಥದ್ದು. ಯಾರನ್ನು ನಂಬೋದು, ಯಾರನ್ನು ಬಿಡೋದು. ಮನೆಯಲ್ಲಿರ್ತಕ್ಕಂಥ ಸಂಬಂಧಿಕರಾಗಿದ್ದುಕೊಂಡು ಸಂಬಂಧಿಕರಾಗಿ ಅಜ್ಜನಂತ, ತಾತನಂತಾಗಲಿ ಅಥವಾ ಮಾವ ಅಂತಾಗಲಿ ತುಂಬ ಹತ್ತಿರದ ಸಂಬಂಧಿಕರಾಗಿದ್ದು ಇಂತಹ ಕೆಲಸ ಮಾಡ್ತಕ್ಕಂಥದ್ದು, ಇಂಥ ನೀಚ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ. ಆದರೆ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿರ್ತಕ್ಕಂಥ ತಾಯಂದಿರು ಅರ್ಥ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳಿಗೆ ಅಂತ ಅಂದರೆ ಪುರುಷರು ಆಚೆ ಹೊರಡ್ತಕ್ಕಂಥದ್ದು ಸಹಜವೇ. ಆದರೆ ಮನೆಯಲ್ಲಿರ್ತಕ್ಕಂಥ ತಾಯಂದಿರು, ಅಕ್ಕ ತಂಗಿಯರು, ಸಣ್ಣ ಪುಟ್ಟ ಮಕ್ಕಳು ಆಟ ಆಡುವಾಗ ಆ ಚಲನವಲನಗಳನ್ನು ಸ್ವಲ್ಪ ಗಮನಿಸಬೇಕು. ಮನೆಯಲ್ಲಿ ಇಂತಹ ರಾಕ್ಷಸರು ಇದ್ದಾರೆ ಅಂತ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಗೊತ್ತಾದರೆ ಫಸ್ಟ್ ಅವ್ರನ್ನ ಹೊಡೆದೋಡಿಸ್ಬೇಕು. ಯಾಕೆಂದರೆ ಒಂದು ಸರ್ತಿ ಕಾಲಿಡುಬಿಟ್ರೆ, ಒಂದು ಸತಿ ಹೆಚ್ಚು ಕಮ್ಮಿ ಆಗಿ ಈ ತರಹ ಒಂದು ಅಚಾತುರ್ಯ ಆದರೆ ಆ ಮಗು ಇವತ್ತಿಗೂ ಯಾರಿಗೂ ಹೇಳಿಲ್ಲ ಅಂತ ಹೇಳ್ತಿದ್ದಾಳ ತಾಯಿ. ಇವತ್ತಿಗೂ ನಾನು ಮತ್ತೊಬ್ಬರ ಹತ್ರ ಹೇಳ್ಕೊಳಕ್ಕಾಗದಂಥ ಪರಿಸ್ಥಿತಿ ನಂದಾಗಿದೆ ಅಂತ ಹೇಳಿದಾಗ ಆ ಹಿಂದಿನ ದಿನಗಳ ನೆನಪು ಪ್ರತಿದಿನ ಆ ತಾಯಿನ ಬಾಧಿಸ್ತಾ ಇರುತ್ತೆ ಮತ್ತು ಕಾಡ್ತಾ ಇರುತ್ತೆ. ಮುಂದಕ್ಕೆ ಮತ್ತೊಂದು ಮನೆ ದೀಪ ಹಚ್ಚಬೇಕಾದಂಥ ಹೆಣ್ಮಗು ಇವತ್ತು ದಿವಸ ಇಂತಹ ನೋವಿನಿಂದ ನರಳುತ್ತಾ ಇದ್ದರೆ ಇದು ಬರೀ ಒಂದು ಹೆಣ್ಮಗುವಿನ ಕತೆ ಅಲ್ಲ. ಈ ಪ್ರಕಾರ ಸಾಕಷ್ಟು ಜನ ಹೆಣ್ಮಕ್ಳು ಈ ನೋವಲ್ಲಿ ನರಳುತ್ತಾ ಇದ್ದಾರೆ. ಆದರೆ ಕೆಲವರು ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾರೆ, ಕೆಲವರು ಹೇಳಿದಕ್ಕಾಗದಿರೋ ಒದ್ದಾಡ್ತಾ ಇದ್ದಾರೆ. ಆದರೆ ಈ ಒಂದು ಕಾಗದ ಬರೆದಿರ್ತಕ್ಕಂಥ ತಾಯಿ ಅದು ಯಾವ ಧೈರ್ಯ ಮಾಡಿ ಬರೆದ್ಲು, ಇಂತಹ ಸಾಮಾನ್ಯಕ್ಕೆ ಈ ತರಹ ಧೈರ್ಯ ಮಾಡಿದ್ದಾಳೆ ಅಂದರೆ ತಾಯಿ ನಿಜಕ್ಕೂ ಹೇಳಬೇಕಂದ್ರೆ ನೊಂದಿರ್ತಕ್ಕಂಥದ್ದು ಸಾಕಷ್ಟು. ಇನ್ನು ಮುಂದಕ್ಕೆ ಯಾರೂ ಈ ನೋವನ್ನು ಅನುಭವಿಸಬಾರ್ದು, ಈ ನೋವು ನಮ್ಮ ಯಾರಿಗೂ ಹೆಣ್ಣಿನ ಕುಲಕ್ಕೆ ಬೇಡ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಮನಸ್ಸಲ್ಲಿ ಗಟ್ಟಿ ಮಾಡೇ ಬರೆದಿರ್ತಕ್ಕಂಥದ್ದು. ನಿಮಗೆಲ್ಲ ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟೇ, ಹೆಣ್ಮಕ್ಳ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಮನೆಯಲ್ಲಿ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಖಂಡಿತ ಇದು ಸಾಂತ್ವನ ಅಲ್ಲ, ಅಥವಾ ಸಮಾಧಾನ ಅಲ್ಲ, ಅಥವಾ ಸಮಸ್ಯೆಗೆ ಪರಿಹಾರ ಅಲ್ಲ. ಮುಂದೆ ಈ ಮಾರ್ಗದಲ್ಲಿ ಯಾವೊಬ್ಬ ಹೆಣ್ಣುಮಕ್ಕಳು ಹೋಗಬಾರ್ದು, ಯಾವ ಹೆಣ್ಣುಮಕ್ಕಳು ಬೀಳಬಾರ್ದು ಅಂತಕ್ಕಂಥ ಒಂದೇ ಒಂದು ಬಾಧೆ ನಮ್ಮದು. ಹೆಣ್ಣುಮಗು ಅದಾದರೂ ನಮ್ಮ ಮಕ್ಕಳಾದರೂ ಯಾರಾದರೂ ಬೇರೆ ಅಲ್ಲ, ಮಕ್ಕಳು ಎಲ್ಲರಿಗೂ ಮಕ್ಕಳೇ. ಆದರೆ ಇಂತಹ ಅಚಾತುರ್ಯ ಆದರೆ ಆ ತಂದೆ ತಾಯಿ ಯಾವ ರೀತಿ ತಡಿಬೇಕು, ಆ ನೋವು ಅನುಭವಿಸ್ತಕ್ಕಂಥ ಹೆಣ್ಮಗು ಯಾವ ರೀತಿ ನೋವು ತಡಿಬೇಕು. ಬರೀ ಅವ್ರು ಹೇಳೋದನ್ನು ಕೇಳಿದ್ರೇ ನಿಮ್ಗಳ ಮನಸ್ಸು ಇಷ್ಟೊಂದು ನೊಂದಿದೆಯಲ್ಲ. ಕಾಲಕ್ರಮೇಣ ಇದೇ ತರಹ ಪ್ರಕೋಪದಲ್ಲಿ ಬಿದ್ದಿರ್ತಕ್ಕಂಥ ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಹೆಣ್ಣುಮಕ್ಕಳಿದ್ದಾರೆ. ಆ ಹೊತ್ತು ಕಷ್ಟಕ್ಕಾಗಿರ್ತಕ್ಕಂಥ ಕಷ್ಟಕ್ಕೆ ಇಂಥ ತಪ್ಪು ತುಳಿದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಂತಹವ್ರನ್ನ ಗುರುತಿಸಿ ಕನಿಷ್ಠ ಪಕ್ಷ ಅವ್ರಿಗೊಂದು ಜೀವನಕ್ಕೊಂದು ದಾರಿ, ಅಥವಾ ಈ ಥರ ಆಗದಿರ ಇರ್ತಕ್ಕಂಥ ಮೊದಲನೇ ಹಂತದಲ್ಲೇ ನಾವು ತೆಗೆದುಕೋಬೇಕಾದಂಥ ಕೆಲವು ನಿರ್ಣಯಗಳು. ನಮ್ಮ ಪರಿಸರದಲ್ಲಿ ಇಂಥ ಒಬ್ಬ ರಾಕ್ಷಸ ಇದ್ದಾನೆ ಅಂದರೆ ಆ ರಾಕ್ಷಸರಿಗೆ ನೀವು ಯಾವ ಪನಿಷ್ಮೆಂಟ್ ಕೊಟ್ಟರೂ ತಪ್ಪಲ್ಲ. ಯಾಕೆಂದರೆ ಸಾಕಷ್ಟು ಬಾರಿ ರಾಕ್ಷಸರಿಗೆ ಜಯ ಇದೆ ಅಂತ ಹೇಳ್ತಾರೆ. ಈಗ ಮಗು ಹೇಳಿರ್ತಕ್ಕಂಥದ್ದು ಹಾಗೇ ಇದೆ. ನಮ್ಮ ಮುಂದೆ ಅವ್ರು ಚೆನ್ನಾಗೇ ಇದ್ದಾರೆ, ದಿನಂಪ್ರತಿ ಸಾಯ್ತಾ ಇರ್ತಕ್ಕಂಥದ್ದು, ಪ್ರತಿದಿನ ಸತ್ತು ಬದುಕ್ತಾ ಇದ್ದೇನೆ ನಾನು. ಆದರೆ ಜೀವ ತೆಕ್ಕೊಂಡ್ರೆ, ಒಂದ್ಸತಿ ಕಣ್ಣು ಮುಚ್ಚಿಬಿಟ್ರೆ ಅದಕ್ಕೆ ದಾರಿ ಅಲ್ಲ ಅಂತ ಆ ಮಗು ಕೇಳ್ಕೊಳ್ತಾ ಇದೆ. ಇಂತಹ ಪರಿಸ್ಥಿತಿ ನಿಮ್ಮ ಮಧ್ಯದಲ್ಲಿ ಸಾಕಷ್ಟು ಜನ ಹೆಣ್ಣುಮಕ್ಕಳು ನೋವು ಅನುಭವಿಸ್ತಾ ಇದ್ದಾರೆ. ಕಾನೂನು ಕಣ್ಣು ತಪ್ಪಿಸ್ಕೊಳ್ಬಹುದು, ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯ ಚಂದ್ರರ ಕಣ್ಣಿಗೆ ತಪ್ಪಿಸ್ಲಿಕ್ಕಾಗತ್ತಾ? ದೇವರು ಪ್ರತಿಯೊಂದು ಕಡೆನೂ ಇದ್ದಾನೆ, ದೇವರು ಸರ್ವಂತರ್ಯಾಮಿ. ಆದರೆ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಕೆಲವು ಸತಿ ಬಾಧಿಸಬಹುದು. ಆದರೆ ರಾಕ್ಷಸರು
ಅವರು ಆ ಕ್ಷಣಕ್ಕೆ ಮಾಡಿದಂತಹ ಪಟ್ಟಂಥ ಒಂದು ಮನಸ್ಥಿತಿ ಏನಿದೆ ಅದು ಆ ಕ್ಷಣಕ್ಕೆ ಪುನಃ ಅವರೊಂದು ಕಡೆ ಎಲ್ಲೋ ಗೊತ್ತಿಲ್ಲದಂಥ ರೀತಿಯಲ್ಲಿ ಅವರ ದೇಹದಲ್ಲಿ ಉಲ್ಬಣ ಆಗ್ತಕ್ಕಂಥ ರೋಗ ರುಜಿನಗಳು, ದೇಹದಲ್ಲಿ ಬೀಳ್ತಕ್ಕಂಥ ಚರ್ಮ ಬಾಧೆ, ಸಣ್ಣದಾಗಿ ಕಾಲು ಕೈಯೆಲ್ಲ ಒಂದು ಕಡೆ ಹುಳ ಬಿತ್ತು ಅಂದರೆ, ಅಥವಾ ಅವರ ಅಂತ್ಯಕಾಲದಲ್ಲಿ ಮಲಗಿ ಮೈ ಮೇಲೆ ಹುಳ ಬಿದ್ದು ದುರ್ವಾಸನೆಯಿಂದ ಹತ್ತಿರ ಯಾರು ಹೋಗ್ಲಿಕ್ಕಾಗ್ದಿರ, ಭಗವಂತ ಸಾಮಾನ್ಯ ಅಲ್ಲ, ಭಗವಂತ ಕಣ್ಣು ಮುಚ್ಚಿ ಕೂತಿಲ್ಲ. ಆ ಕ್ಷಣಕ್ಕೆ ಆ ನೋವಿದೆ ನಿಜ. ಇದು ಆಗದಿರಾ ಇದು ತಪ್ಪಿಸ್ಕೊಳ್ತಕ್ಕಂಥ ಹೆಣ್ಮಕ್ಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾಲನೂ ಇದೆ. ಅಂತಹ ಪರಿಸ್ಥಿತಿಗಳು ಸಾಕಷ್ಟಿದೆ. ಆದರೆ ತಿಳಿದಿರೋ ಯಾವುದೋ ಜನದಲ್ಲಿ ಮಾಡಿರ್ತಕ್ಕಂಥ ಕೆಲವು ಪಾಪಗಳಿಂದ ಕೆಲವು ಕಸದಿ ಇಂತಹ ತೊಂದರೆ ಆಗುತ್ತೆ. ಆದರೆ ತೊಂದರೆ ಮಾಡತಕ್ಕಂತಹವರು ಯಾರೊಬ್ಬರು ಇಂತಹ ಒಂದು ಕೇಡನ್ನು ಬಯಸ್ತಾರೆ, ಇಂತಹ ತಪ್ಪುಗಳನ್ನು ಮಾಡ್ತಾರೆ, ಅವರಿಗೆ ಖಂಡಿತ ಎಲ್ಲೋದ್ರೂ ಸಹಿತ ಯಾವುದೇ ಒಂದು ಕೋರ್ಟಲ್ಲದು ಸಹಿತ ಅಂದರೆ ಕಾನೂನಿನ ಕಣ್ಣಿಗೆ ತಪ್ಪಿಸ್ಕೊಳ್ಬೋದೇ ವಿನಃ ಭಗವಂತನ ಕಣ್ಣಲ್ಲಿ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಭಗವಂತನ ಹತ್ರ ಖಂಡಿತ ಶಿಕ್ಷೆ ಇದೆ. ಆ ಶಿಕ್ಷೆ ಸಾಮಾನ್ಯವಾದ್ದಲ್ಲ. ಇದಕ್ಕೆ ಗರುಡ ಪುರಾಣದಲ್ಲಿ ಸಾಕಷ್ಟು ವಿಶೇಷವಾಗಿ ತೋರಿಸಿದ್ದಾರೆ. ಆದರೆ ಯಾರೊಬ್ಬರು ಪುರಾಣ ಓದ್ತಿದ್ದಾರೆ, ಕಥೆಗಳ ಬಗ್ಗೆ ಯಾರು ಚಿಂತನೆ ಮಾಡ್ತಿದ್ದಾರೆ. ಆದರೆ ನಿಜಕ್ಕೂ ಅದು ಕಥೆ ಅಲ್ಲ, ಪ್ರತ್ಯಕ್ಷವಾಗಿ ನಡೆದಿರ್ತಕ್ಕಂಥದ್ದನ್ನು ಬಟ್ಟಿ ಇಳಿಸಿರ್ತಕ್ಕಂಥದ್ದು. ಮುಂದೆ ಒಂದು ದಿವಸ ನಮ್ಮ ಈ ಮಹರ್ಷಿ ದರ್ಪಣದಲ್ಲಿ ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ತಪ್ಪುಗೂ ಏನೇನು ಪನಿಷ್ಮೆಂಟ್ ಅಂತಕ್ಕಂಥದ್ದನ್ನು ಪ್ರತಿಯೊಂದು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಕನಿಷ್ಠ ಪಕ್ಷ ಆ ಒಂದು ಪನಿಷ್ಮೆಂಟ್ಸು, ಅಲ್ಲಿರ್ತಕ್ಕಂಥ ರೀತಿ, ಅಲ್ಲಿ ಕೊಡ್ತಕ್ಕಂಥ ಶಿಕ್ಷೆ, ಅದನ್ನು ನೋಡಿ ಆದರೂ ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾದ್ದು ಸಾಕಷ್ಟು ಇದೆ. ಇಂಥ ಒಂದು ಪ್ರಯತ್ನ ನಮ್ಮ ಈ ಮಹರ್ಷಿ ದರ್ಪಣದಲ್ಲಿ ಖಂಡಿತ ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಧನ್ಯವಾದ ಗುರೂಜಿ. ವೀಕ್ಷಕರೇ, ನಿಜವಾಗಿಯೂ ಇಂತಹ ಘೋರ ಅಪರಾಧವನ್ನ ಮಾಡ್ತಾ ಇರುವಂತಹ ಪಾಪಿಗಳಿಗೆ ದೇವರಾದರೂ ಸರಿಯಾದ ಶಿಕ್ಷೆಯನ್ನ ಕೊಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇನ್ನು ವೀಕ್ಷಕರೇ, ಯುಗಾದಿ ಹಬ್ಬದ ಬಗ್ಗೆ ಮತ್ತಷ್ಟು ನಾವು ವಿಶೇಷವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರುಜಿ, ಒಟ್ಟಾರೆ ಇಡೀ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಯಾಕಂದರೆ ಇವತ್ತು ನಮಗೆ ಹೊಸ ವರ್ಷ ಆರಂಭ, ಇವತ್ತಿನಿಂದ ಮುಂದಿನ ಯುಗಾದಿಯ ತನಕ ಇಡೀ ವರ್ಷದ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಸಾಕಷ್ಟು ವಿಶೇಷವಾದಂಥ ಫಲಗಳೇ ಇದೆ. ಪಶುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೇರಳವಾದಂತಹ ಬೆಳೆ ಚೆನ್ನಾಗಿ ಬೆಳೆದು ಪಶುಗಳಿಗೆ ಒಳ್ಳೆ ಆಹಾರ ಸಿಕ್ಕಿ ಹಾಲು ಸಮೃದ್ಧಿಯಾಗಿರ್ತಕ್ಕಂಥದ್ದು. ಇನ್ನು ಧಾನ್ಯಗಳು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಗುರು ರಾಜನಾದ್ರಿಂದ ಸಕಲ ವಿಧವಾದಂತಹದರಲ್ಲೂ ಸುಖ, ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಕಡೆಯೂ ತಂದುಕೊಡ್ತಾನೆ. ರಾಜ್ಯ ಮತ್ತು ರಾಜಕೀಯ ರಂಗದಲ್ಲೂ ಸಹಿತ ಸಾಕಷ್ಟು ಹೆಚ್ಚಿನ ರೀತಿ ಅನುಕೂಲತೆಗಳಿರುತ್ತೆ. ಇರ್ತಕ್ಕಂಥದ್ರಲ್ಲಿ ಪೂರ್ವಾಭಿಮುಖವಾಗಿ ಅಂದರೆ ಪೂರ್ವ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚಿನ ರೀತಿ ಅಭಿವೃದ್ಧಿ ಇದ್ದರೆ, ಪಶ್ಚಿಮದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಅತಿವೃಷ್ಟಿ ಅನಾವೃಷ್ಟಿಯಾದಂತಹ ಕೆಲವು ಮಳೆ ಬೆಳೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಸ್ವಲ್ಪ ಮಟ್ಟಿಗೆ ನೋವು ನೋಡಬೇಕಾಗತ್ತೆ. ಉತ್ತರ ಭಾಗದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಈ ಬಾರಿ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಉತ್ತರೋತ್ತರ ಅಭಿವೃದ್ಧಿರಸ್ತು ಅಂತ ನಾವೇನು ಶಾಸ್ತ್ರ ಮಂತ್ರದಲ್ಲಿ ಹೇಳ್ತೀವಿ, ಅದೇ ಪ್ರಕಾರವಾಗಿ ಉತ್ತರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅಭಿವೃದ್ಧಿ ರೇಖೆಗಳಿರ್ತಕ್ಕಂಥದ್ದು ಅಷ್ಟೇ ವಿಶೇಷ. ಇನ್ನು ದಕ್ಷಿಣದಲ್ಲಿರ್ತಕ್ಕಂಥವ್ರಿಗೆ, ದಕ್ಷಿಣ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಇರಬಹುದು. ಆದರೂ ಸಹಿತ ಇನ್ನು 3 ತಿಂಗಳ ತನಕ ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ಲ. 3 ತಿಂಗಳ ಕಳೆದ ಮೇಲೆ ದಕ್ಷಿಣಾಭಿಮುಖವಾಗಿ ಅಂದರೆ ದಕ್ಷಿಣವಾಗಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ದಕ್ಷಿಣದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 3 ತಿಂಗಳ ಕಾಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಹಣಕಾಸಿನಲ್ಲಿ ಬಹಳ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಮತ್ತು ಅದಾದ ಮುಂದಿನ 3 ತಿಂಗಳಲ್ಲೇ ಭಾಳಷ್ಟು ಅಭಿವೃದ್ಧಿ ನೋಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಈ ವರ್ಷದಲ್ಲಿ ಮಳೆ ಭಾಳ ವಿಶೇಷವಾಗಿದ್ದು, ಬೆಳೆ ಅಂತಕ್ಕಂಥದ್ದು ಅಷ್ಟೇ ವಿಶೇಷವಾಗಿದ್ದು, ಧಾನ್ಯಗಳ ಬೆಲೆ ಯಾವುದು ಗಗನಕ್ಕೆ ಹೋಗ್ದಿರ ಎಲ್ಲವೂ ಸಹಿತ ಸಾಮಾನ್ಯ ಕಡುಬಡವರು ಸಹಿತ ನೆಮ್ಮದಿಯ ಉಸಿರಾಟ ಆಡಲಿಕ್ಕೆ ಈ ಬಾರಿ ಅಂದರೆ ಈ ಒಂದು ಹೊಸ ವರ್ಷ ವಿಜಯನಾಮ ಸಂವತ್ಸರ ಭಾಳ ವಿಶೇಷವಾಗಿದೆ. ಪ್ರತಿಯೊಬ್ಬರಿಗೂ ಸಹಿತ ವಿಜಯವನ್ನೇ ತಂದುಕೊಡುತ್ತೆ. ಎಲ್ಲರ ಕುಟುಂಬದಲ್ಲೂ ಸುಖ, ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ. ಆದರೆ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕ್ಷಮೆ ಇರಲಿ. ಏನಪ್ಪ ಅಂದರೆ, ಆ ಹೆಣ್ಣುಮಗುವಿನ ಕತೆ ಕೇಳಿದಾಗ ಹಬ್ಬದ ದಿವಸ ಏನಪ್ಪ ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ನಿಜಕ್ಕೂ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂಥ ರೀತಿ ಅದು. ಹಬ್ಬದ ದಿವಸ ಇಂಥದ್ದೊಂದು ಪತ್ರ ನಾವು ನೋಡಿದ್ವಲ್ಲ, ಈ ಪತ್ರಕ್ಕೆ
ನಿಮ್ಮೆಲ್ಲರ ಮನೆಗಳಲ್ಲೂ ಇರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ನಾವು ಏನು ಚಿಂತನೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಆಲೋಚಿಸಬೇಕಾಗತ್ತೆ. ಈಗ ಹೇಳ್ತಾ ನಮ್ಮ ಮಹರ್ಷಿ ದರ್ಪಣದ ನಾಳಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ 12 ರಾಶಿಗಳ ಅಂದರೆ 12 ರಾಶಿಗಳ ವರ್ಷ ಭವಿಷ್ಯನ ನಾನು ಪುನಃ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ವಿಶೇಷತೆ, ಆಚರಣೆ, ಫಲಾನುಫಲಗಳು, ಇನ್ನು ಇಡೀ ವರ್ಷದಲ್ಲಿ ಯುಗಾದಿ ಹಬ್ಬದ ಒಂದು ವಿಶೇಷತೆ ಏನಿದೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ನಮ್ಮ ವೀಕ್ಷಕರಿಗೆ ಒಂದು ಸೂಕ್ಷ್ಮವಾದ ಸೂಚನೆಯನ್ನು ಕೂಡ ತಿಳಿಸ್ಕೊಟ್ರಿ ಗುರುಜಿ. ಹೇಗೆ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಬೇಕು ಅಂತ ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ವಿಶೇಷತೆಯನ್ನು ನೀವು ತಿಳ್ಕೊಂಡಿದ್ರೆ, ನಾಳಿನ ಸಂಚಿಕೆಯಲ್ಲಿ 12 ರಾಶಿಗಳ ಇಡೀ ವರ್ಷ ಭವಿಷ್ಯ ಹೇಗಿದೆ ಅನ್ನೋ ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇದು ಇವತ್ತಿನ ಮಹರ್ಷಿ ದರ್ಪಣ. ನಮಸ್ಕಾರ.